ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನೋಡಿ ಫ್ರೆಂಡ್, ಇವತ್ತು ಏನು ಮಾಡ್ತಾ ಇದ್ದೇವೆ ಅಂತ ನೋಡ್ರಿ. ಬೆಂಕಿ ಕಾಸ್ತಾ ಇದ್ದೇವೆ ಇವತ್ತು ಬೆಳಗಿನ ಜಾವನೆ. ಚಳಿ ಅಂದರೆ ಚಳಿಗೆ ಮನೇಲೂ ನಿಲ್ಲಕ್ಕಾಗ್ತಾಯಿಲ್ಲ, ಅಡುಗೆನೂ ಮಾಡ್ತಾಕಾಗ್ತಾ ಇಲ್ಲ, ಎಂಥದ್ದು ಇಲ್ಲ ನೋಡಿ ಫ್ರೆಂಡ್. ಬೆಂಕಿ ಸರಿಯೋದಕ್ಕೆ ಆಗ್ತಾಯಿಲ್ಲ ಬೆಂಕಿ ಬಿಟ್ಟು. ಅದಕ್ಕೆ ಸಮೀರ್ ಬೆಂಕಿ ಹಾಕಿದ್ದಾನೆ ಹಿತ್ತಲಲ್ಲಿ. ಅವನು ಇವತ್ತು ಕಾಲೇಜ್ ಹೊತ್ತಾದರೂ ಥಂಡಿಗೆ ಹೋಗ್ತಾನೂ ಇಲ್ಲ, ಬಂದು ಇಲ್ಲಿ ಬೆಂಕಿ ಕಾಸ್ಕೊಂತ ಕುಂತ್ಕೊಬಿಟ್ಟಾನ ಫ್ರೆಂಡ್. ಏನು ಚಳಿ ಇದೆ ಫ್ರೆಂಡ್, ಇವತ್ತು ತುಂಬ ಚಳಿ ಇದೆ. ಹೀಗೆ ಅಂತೆ 5-6 ದಿನ ತುಂಬ ಚಳಿ ಇದೆ ನೋಡಿ. ಮಗಕ್ಕಾಯೆಲ್ಲ ಎಷ್ಟು ದಪ್ಪ 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 ಆಗ್ಬಿಟ್ಟಿದೆ ನಂದು ಚಳಿಗೆ. ತುಂಬ ಚಳಿ ಇದೆ ಫ್ರೆಂಡ್. ತಿಂಡಿ ಮಾಡಿಲ್ಲ ಇನ್ನೂ, ಏನು ಮಾಡಬೇಕು ಏನು. ಈ ಥರ ಚಳಿ ಬಿದ್ದರೆ ಏನು ಕೆಲಸ ಮಾಡ್ತಾರೆ. ವಯಸ್ಸಾದವರಿಗೆ ತುಂಬ ಕಷ್ಟ ನೋಡಿ ಫ್ರೆಂಡ್, ಈ ಥರ ಚಳಿ ಬಿದ್ದುಬಿಟ್ರೆ. ನೋಡಿ ಫ್ರೆಂಡ್, ಸ್ವಲ್ಪ ಬಿಸಿಲು ಬೀಳ್ತಾ ಇದೆ. ಆದರೂ ಸೂರ್ಯ ಕೂಡ ಚೆನ್ನಾಗಿ ಬಿಸಿಲು ತೋರಿಸ್ತಾನೇ ಇಲ್ಲ. ಅಯ್ಯಪ್ಪ, ಥಂಡಿಗೆ ತಡೀತಾ ಇಲ್ಲ ಫ್ರೆಂಡ್. ನೋಡಿ ಬಿಸಿಲು ಇನ್ನೂ ತೋರಿಸ್ತೆ ನೋಡಿ. ಈಗ ನೋಡಿ, ಅಷ್ಟು ಪರ್ಫೆಕ್ಟಾಗಿ ಇನ್ನೂ ಬಿಸಿಲು ಬಿದ್ದಿಲ್ಲ ಫ್ರೆಂಡ್. ಒಂಥರ ಗಾಳಿನೂ ಚಳಿ ಥರ ಗಾಳಿ, ಥಂಡಿ ಗಾಳಿನೂ ಹೋಗ್ತಾ ಇಲ್ಲ. ಆದರೂ ಮತ್ತು ಬೆಂಕಿ ಕಡೆಗೆ ಎಳಿತಾ ಇದೆ ನೋಡಿ ನನ್ನ ಜೀವ. ಬೆಂಕಿ ಬಿಟ್ಟು ಸರಿಯಾಗಿ ಆಗ್ತಾ ಇಲ್ಲ ಇವತ್ತು ಚಳಿಗೆ. ಸಮೀರ್, ಇನ್ನೊಂದು ಸ್ವಲ್ಪ ಅದರಲ್ಲಿ ಎಲೆ ಹಾಕು ತಂದು. ಅಪ್ಪಿ ತಂದು ಹಾಕಿ, ಚಳಿಗೆ ತಡಿಯೋಕ್ಕಾಗ್ತಾ ಇಲ್ಲ. ತಗೋ, ಏನಾದರೂ ತಿಂಡಿ ಮಾಡಬೇಕಿತ್ತು. ಏನದರಲ್ಲಿ ತಂತಿನ ತೆಗಿ, ಕಾಲಲ್ಲಿ ಚೂಸ್ತಾವ, ಅಲ್ಲೆಲ್ಲ ಒಗಾಸ್ಬೇಡ. ಅದನ್ನೆಲ್ಲ ಆ ಕಡೆ ಎತ್ತಿ ಆ ಕಡೆ ಒಗಾಸು, ಆ ಕಡೆ ಬೇಲಿ ಕಡೆ ಒಗಾಸು. ಏನು ಚಳಿ ಇದೆ ಫ್ರೆಂಡ್. ಯಾಕಂದರೆ ಇದು ತುಂಬ ಚಳಿ. ಇನ್ನು 5-6 ದಿನ ಇದೇ ಥರ ಅಂತೆ ನೋಡಿ. ಈಗೆಲ್ಲ ಸ್ವಲ್ಪ ಬಿಸಿಲು ಬೀಳ್ತಾ ಇದೆ. ಬನ್ನಿ ಫ್ರೆಂಡ್, ಈಗ ಈ ಚಳಿಗೆ ಏನು ತಿಂಡಿನೂ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಅದಕ್ಕೆ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೇಕಂತ ನೋಡಿ. ಒಂದು ಟಮಾಟಿ ಹಣ್ಣು, ನೀರುಳ್ಳಿ ಹಣ್ಣು, ಒಂದು ಆಲೂಗಡ್ಡೆ, ಆಮೇಲೆ ಕಡಲೆಬೇಳೆ, ಕೊತ್ತಂಬರಿ, ಮೆಣಸಿನ್ಕಾಯಿ, ಆಮೇಲೆ ಕರಿಬೇವೆಲ್ಲ ಹಾಕಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡ್ಕೊಂಡು ತಿಂಡಿ ತಿಂದು ಮುಂದೇನು ಕೆಲಸ ಏನಂತ ನೋಡೋದು ಫ್ರೆಂಡ್. ಈಗ ನೋಡಿ ಫ್ರೆಂಡ್, ಉಪ್ಪಿಟ್ಟು ರೆಡಿಯಾಗಿದೆ. ಬಿಸಿ ಚಹಾ ಮಾಡ್ಕೊಂಡಿದ್ದೀನಿ. ತಿಂಡಿ ತಿಂದು ನಮ್ಮ ಮನೆಯವರು ತಿಂದು ಹೋಗ್ಬಿಟ್ರು ಬೆಳಗ್ಗೆನೇ 8 ಗಂಟೆಗೆ. ಮುಂದಿನ ಕೆಲಸ ಏನಂತ ನೋಡಿದ್ರು. ಬನ್ನಿ ಫ್ರೆಂಡ್, ಈಗ ಶಾಲೆಗೆ ಹೋಗಿ ಬಂದೆ. ಮಧ್ಯಾಹ್ನ ಆಯಿತು, ಊಟನೂ ಆಯಿತು. ಹಾಗೆ ಬಿಸಿಲೇ ಕಾಯ್ಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ಬಿಸಿಲಲ್ಲಿ ನಿಂತಿದ್ದೆ. ನೋಡಿರಿ ಫ್ರೆಂಡ್, ನಮ್ಮ ಮನೆಯವರು ಈ ಮನೆ ಎದುರುಗಡೆ ಎಷ್ಟು ಚೆನ್ನಾಗಿ ಹಿತ್ತಲಲ್ಲಿ ಕ್ಲೀನ್ ಮಾಡಿದ್ದಾರೆ ನೋಡಿರಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಎಲ್ಲ ಒಂಥರ ಎಲ್ಲ ಕಸ ಕಡ್ಡಿ ಬೆಳ್ಕೊಬಿಟ್ಟಿತ್ತು ನೋಡಿರಿ. ಎಷ್ಟು ಕ್ಲೀನ್ ಮಾಡಿದ್ದಾರೆ. ಅವ್ರ ಚಿಕ್ಕಪ್ಪನ ಮನೆ ಇದು, ಆದರೂ ಹಿತ್ತಲಾಗ ಆಗುತ್ತಲ್ಲ, ನಮ್ಮ ಹಿತ್ತಲಲ್ಲೇ ಕ್ಲೀನ್ ಮಾಡ್ತಾರೆ ನೋಡಿರಿ. ಎಷ್ಟು ಕ್ಲೀನ್ ಆಗಿದೆ. ಇಷ್ಟು ಕಸ ಈ ಕಡೆ ತಂದು ಹಾಕಿ ಇಷ್ಟು ಕ್ಲೀನ್ ಮಾಡಿದ್ದಾರೆ ನಮ್ಮ ಮನೆಯವರು. ಮತ್ತು ಮನೆ ಎದುರುಗಡೆ ಇದ್ದರೆ ಮಾಡಲೇಬೇಕಲ್ಲ ಫ್ರೆಂಡ್, ಇಲ್ಲ ಅಂದರೆ ಹಾವು ಅದು ಇದು ಎಲ್ಲ ಸೇರ್ಕೊಬಿಡುತ್ತೆ. ಅದಕ್ಕೆ ಸ್ವಲ್ಪ ಕೆಲಸ ಎಲ್ಲ ಆಯಿತು. ಸ್ವಲ್ಪ ಬಟ್ಟೆ ಮಡಚಬೇಕಿತ್ತು. ಬೀರೂಲೆಲ್ಲ ತುಂಬ ಬಟ್ಟೆ ತುಂಬ್ಕೊಬಿಟ್ಟಿದ್ದಾವೆ ಫ್ರೆಂಡ್. ಅದು ನನ್ನ ಮದುವೆದು ಹಾಕಿದ್ದು ಎಲ್ಲ ಉಡಲ್ಲ. ಏನಿದ್ರು ಈಗ ಡ್ರೆಸ್ಸು ಅದು ಇದು ಉಡ್ತೇವಲ್ಲ, ಈಗ ಬಟ್ಟೆ ಸೀರೆಗಳೆಲ್ಲ ಹಾಗೆ ಕುಂತಿದೆ ಫ್ರೆಂಡ್. ಅದು ಮಡಚೆ ಎಲ್ಲ ಬೀರೂಲೆಲ್ಲ ಸ್ಟಾಕ್ ಆಗಿಬಿಟ್ಟಿದೆ. ಈಗೇನು ನೋಡ್ಬೇಕು ಫ್ರೆಂಡ್, ನಾವು ಎಲ್ಲಾದರೂ ಫಂಕ್ಷನಿಗೆ ಹೋದರೆ ಉಡಿಯೋದು, ಇಲ್ಲ ಅಂದರೆ ಹಾಗೆ ತಂದು ಇಡೋದು. ಏನು ಈಗ ಸೀರೆನೂ ಕೊಳ್ಳಕ್ಕೆ ಹೋಗಲ್ಲ, ಸೀರೆ ಉಡಂಗೆ ಆಗಲ್ಲ ನನಗೆ. ಈಗ ಜಾಸ್ತಿ ಸೀರೆ ಉಡಲ್ಲ ನೋಡಿ. ಇಲ್ಲೆಲ್ಲ ಹರಡ್ಕೊಬಿಟ್ಟೇನಿ ನೋಡಿ. ಎಲ್ಲ ಜೋಡಿಸ್ತಾ ಇದ್ದೀನಿ ಈಗ. ಸ್ವಲ್ಪ ತುಂಬ ಒಂದು ಕ್ಲೀನಿಂದ ಜೋಡಿಸ್ಬೇಕಂತ. ಎಲ್ಲ ಈ ಕಡೆ ತಗೊಬಂದು ಜೋಡಿಸ್ಬೇಕಂತ ಎಲ್ಲ ಹಾಕೋಬಿಟ್ಟಿದ್ದೀನಿ ಫ್ರೆಂಡ್. ಮದುವೆಯಲ್ಲಿ ಎಂಗೇಜ್ಮೆಂಟಿಂದು ಅದು ಇದು ಅಂತ ಹಾಕಿದ ಬಟ್ಟೆಗಳು ನೋಡಿರಿ. ಇವು ನನಗೆ ನೋಡಿರಿ, ಇವೆಲ್ಲ ನನ್ನ ಮದುವೆ ಹಾಕಿದಂಥ ಬಟ್ಟೆಗಳು ಇವು ನೋಡಿರಿ. ಮದುವೆಗೆ ನಮ್ಮ ತವರ ಮನೇಲಿ ಕೊಟ್ಟಿದ್ದ ಸೀರೆ, ಆಮೇಲೆ ಇದು ಲಾಂಚ ಅಂತ, ಇದು ಮದುವೆಯಲ್ಲಿ ಇಟ್ಟಿದ್ದು ನನಗೆ. ಇಲ್ಲಿ ಮಡಿ ಸೀರೆ ಇದೆ, ತೋರಿಸ್ತೇನೆ ಫ್ರೆಂಡ್. ಈಗ ನೋಡಿ, ಇವೆಲ್ಲ ನನ್ನ ಎಂಗೇಜ್ಮೆಂಟು ಮದುವೆ ಹಾಕಿದ ಸೀರೆಗಳು ಇವು, ಗಂಡನ ಮನೇಲಿ ಮತ್ತು ತವ್ರ ಮನೇಲಿ. ಫ್ರೆಂಡ್, ಎಲ್ಲ ಮಡಿಸಿ ಅದ್ಲಾಗೆ ಬೀರಲ್ಲಿ ಇಡಬೇಕಂತ ಎಲ್ಲ ಒಂಥರ ಆ ಕಡೆ ಈ ಕಡೆ ಆಗ್ಬಿಟ್ಟಿದ್ದು ಬಟ್ಟೆ. ಅದಕ್ಕೆ ಮಡಿಸ್ಬೇಕಂತ ಈ ಕಡೆ ಬಂದೆ ನೋಡಿ ಫ್ರೆಂಡ್. ಇವೆಲ್ಲ ಬೀರಲ್ಲಿ ಹರಡು ಹೋಗ್ಬಿಟ್ಟಿದ್ದು, ಎಲ್ಲ ಮಡಿಸ್ಬೇಕಂತ ಸ್ವಲ್ಪ ಶಾಲೆಯಿಂದ ಬಂದು ಎಲ್ಲ ಕರ್ಕೊಂಡು ತಿಂತಿದ್ದೆ. ಹಾಗೆ ನಿಮಗೆ
ತವ್ರ ಮನೆ ಕಡೆ ಹಾಗೂ ನನ್ನ ಗಂಡನ ಮನೆ ಕಡೆ ಇಟ್ಟಿರುವಂಥ ಬಟ್ಟೆ ತೋರಿಸ್ಬೇಕಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್. ನೋಡಿ ಫ್ರೆಂಡ್, ಇದು ಲಾಂಛ ಅಂತ ಇದೆ ಅಲ್ಲ, ಇದು ಗಂಡನ ಕಡೆಯಿಂದ ಇಟ್ಟಿದ್ದು ನೋಡ್ರಿ ಫ್ರೆಂಡ್. ಇದು ಲಾಂಛ ಅಂತೇಳಿ ಹೇಳ್ತಾರೆ. ಗಂಡನ ಕಡೆಯಿಂದ ಇದು ಮದುಮಗಳಿಗೆ ಇಡ್ತಾರೆ. ಒಂದು ಮಡಿ ಸೀರೆ ಮತ್ತು ಲಾಂಛ ಅಂತ ಇಡ್ತಾರೆ. ಒಂದು 5 ಸೀರೆ ಹಾಗೆ ಮಾಮೂಲಿ ಸೀರೆ ಇಟ್ಟಿದ್ರು, ಒಂದು ಮಡಿ ಸೀರೆ, ಒಂದಿದು ಲಾಂಛ ಅಂತ ಇಟ್ಟಿದ್ರು ನಮ್ಮನೆ ಗಂಡನ ಕಡೆಯವರು. ಇದು ನೋಡಿ ಫ್ರೆಂಡ್, ಇದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. 2 ಸರಿ ಹುಟ್ಟಿದ್ದು ನೋಡಿ ಫ್ರೆಂಡ್, ಹಾಗೆ ಇಟ್ಬಿಟ್ಟಿದ್ದೀನಿ. ಇದನ್ನು ಎತ್ಕೊಂಡೆ ತಿರ್ಗಾಕೆ ಆಗಲ್ಲ ಫ್ರೆಂಡ್, ಅಷ್ಟು ವಜ್ಜಿ ಇರುತ್ತೆ ಇದು. ಏನಾದರೂ ಯಾರಿಗಾದರೂ ನಮ್ಮ ಅಕ್ಕನ ಮಗಳೇ ಆಗಲಿ ಯಾರಿಗಾದರೂ ಕೊಡಬೇಕಷ್ಟೇ. ಈಗ ನಮ್ಮ ಮನೆ ಅಂದರೆ ಮಡಿ ಸೀರೆ ನೋಡಿ, ಗಂಡನ ಕಡೆಗೆ ಇಟ್ಟಿದ್ದು ನೋಡಿ. ಹೆಂಗೆ ಕಾಸ್ಟ್ ಪ್ಯಾಕ್ ಮಾಡಿಬಿಟ್ಟು ಹಿಂಗೆ ಇಟ್ಕೊಂಡು ಮಡಿ ಸೀರೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ ಮಡಿ ಸೀರೆ ಅಂತ. ಇದು ಒಂದು 3-4 ಸಲ ಹುಟ್ಟಿದ್ದೀನಿ ಮಧ್ಯದಲ್ಲಿ. ಯಾರಾದರೂ ನನ್ನ ನೆನಪಲ್ಲಿ ಉಡ್ತೇನೆ ಫ್ರೆಂಡ್. ನೋಡಿ ಎಷ್ಟು ಚೆನ್ನಾಗಿದೆ, ಬಾರ್ಡ್ರು ಗೀಟ್ರು ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ರಾಣಿ ಕಲರ್ ಅಂತ ಹೇಳ್ತಾರಲ್ಲ, ಆ ಕಲರ್ ಇದು. ತುಂಬ ಚೆನ್ನಾಗಿದೆ ಫ್ರೆಂಡ್ ಇದು ಸೀರೆ. ನೋಡಿ ಇದಕ್ಕೆ ಜಾಕೆಟು ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಸೀರೆ ಒಂದು ಲಾಂಛ ಅಂತಾರಲ್ಲ, ಅದೊಂದು ಆ ಕಡೆಯಿಂದ ಅವರು ಇಡ್ತಾರೆ. ಆಮೇಲೆ ಉಳಿದಿದ್ದು ಮಾಮೂಲಿ ಸೀರೆ ಎಷ್ಟಾದರೂ ಇರ್ಬೋದು. 5 ಸೀರೆ ಇಟ್ಟಿದ್ರು. ನಮ್ಮ ತವ್ರ ಮನೆ ಕಡೆ ಅಂದರೆ ಒಂದು ಮಡಿ ಸೀರೆ ಇಟ್ಟಿದ್ದಾರೆ ನೋಡಿ. ಈ ಥರ ಮಡಿ ಸೀರೆ ಇಟ್ಟಿದ್ದಾರೆ ನಮ್ಮ ತವ್ರ ಮನೆ ಕಡೆ. ಈ ಥರ ಇದೆ. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್. ಇದು ಕಪ್ ನೀಲಿ ಅಂತಾರಲ್ಲ, ಆ ಕಲರ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ನಮ್ಮ ತವ್ರ ಮನೆ ಕಡೆ ಇಟ್ಟಿದ್ದು. ಅವರೊಂದು ಮಡಿ ಇಟ್ಟಿದ್ರು, ಇವರನ್ನು ಮಡಿ ಇಟ್ಟಿದ್ದಾರೆ. ಈಗ ಮಡಚಬೇಕಲ್ಲ, ಹಾಗೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ಬೇಕಂತ ತೋರಿಸ್ತಾ ಇದ್ದೇನೆ ಫ್ರೆಂಡ್. ನೋಡಿ ಇದು ಜಾಕೆಟ್ ನೋಡಿ, ಅದ್ರ ಜೊತೆ ಬಂದಿರೋಂಥ ಜಾಕೆಟ್ ಇದು ನೋಡಿ. ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗೂ ಹೊಲಿಸಿದ್ದಾರೆ ನೋಡಿ. ನಮ್ಮ ಮನೆಯಲ್ಲಿ ಅಂತವ್ರ ಮನೆ ಕಡೆ ಹೊಲಿಸಿದ್ದು ಜಾಕೆಟು ಸೀರೆ. ಆಮೇಲೆ ಈ ಸೀರೆ ನೋಡಿ ಫ್ರೆಂಡ್, ಇದು ನಾನು ಅರಿಶಿನ ಅಂತಾರಲ್ಲ, ಅದಕ್ಕೆ ತಂದಿದ್ದು ನೋಡಿ ಫ್ರೆಂಡ್ ಸೀರೆ. ಅರಿಶಿನ ಫಂಕ್ಷನ್ ಇಡ್ತಾರಲ್ಲ ನಮ್ಮ ಜೊತೆಲಿ, ಅದರಲ್ಲಿ ತಂದಿಟ್ಟಿತ್ತು ನೋಡಿ ಈ ಸೀರೆ. ಎಷ್ಟು ಚೆನ್ನಾಗಿದೆ ಅಂತ. ಇದು ಆರೆಂಜ್ ಕಲರ್ ಇದು ನೋಡಿ, ಎಷ್ಟು ಚೆನ್ನಾಗಿದೆ. ಒಂಥರ ಹಳದಿನೂ ಅಲ್ಲ, ಈ ಕಡೆ ಆರೆಂಜು ಅಲ್ಲ. ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದು ಕೂಡ ಅರಿಶಿನ ತಂದಿದ್ದು. ಇದು ಗಂಡನ ಮನೆಯವರೇ ಇದು ತಂದಿತ್ತು. ಇದ್ರ ಜೊತೆ ಜಾಕೆಟ್ ನೋಡಿ ಇದು. ಆಮೇಲೆ ಇವೆಲ್ಲ ನಮ್ಮ ತವ್ರ ಮನೆ ಕಡೆ ಸೀರೆ ನೋಡಿ ಫ್ರೆಂಡ್. ಅವರಂತೂ ಸುಮ್ಮನೆ ಎಷ್ಟಿದ್ವು ಅಷ್ಟು ಇಟ್ಟಿದ್ದಾರೆ. ನಾವು ಎಷ್ಟಿದ್ವು ಆ ಕಡೆ ನಾವು ಉಡೋವು, ಆಮೇಲೆ ಇಟ್ಟಿದ್ದವು ಹೊಸವು ಎಲ್ಲ ಏನೇನಿದ್ವಲ್ಲ ಅವೆಲ್ಲ ಇಟ್ಟಿದ್ದಾರೆ ನೋಡ್ರಿ ಫ್ರೆಂಡ್. ಈ ಥರ ನೋಡಿ, ಅದು ಲೆಕ್ಕ ಇಲ್ಲ ಬಿಡ್ರಿ ಫ್ರೆಂಡ್. ಅಷ್ಟು ಇಟ್ಟಿದ್ರು, ಅದರಲ್ಲಿ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದಿದ್ದು ನಮ್ಮ ಅಕ್ಕ ತಂಗಿಯರಿಗೆಲ್ಲ ಕೊಟ್ಬಿಟ್ಟೆ. ನಾನಂತೂ ಜಾಸ್ತಿ ಸೀರೆ ಉಡಲ್ಲ ಫ್ರೆಂಡ್, ಎಲ್ಲಾದರೂ ಫಂಕ್ಷನ್ ಇದ್ದರೆ ಅಷ್ಟೇ ನಾವು ಉಡೋದು. ಬರೀ ಡ್ರೆಸ್ಸು ನೈಟಿ ಇಂಥವೇ ಉಡ್ತೇವೆ ಫ್ರೆಂಡ್. ಅದಕ್ಕೆ ಕೆಲಸದಲ್ಲಿ ಎಲ್ಲಾಗುತ್ತೆ ಫ್ರೆಂಡ್ ನಮಗೆಲ್ಲ. ಅವಾಗೆಲ್ಲ ಮದುವೆಯಲ್ಲಿ ಇಟ್ಟಿತ್ತು ಸೀರೆ
ಒಳ್ಳೆ ಒಳ್ಳೆ ಸೀರೆ ಇದ್ದಾವೆ, ಹಾಗೆ ಇಟ್ಟಿದ್ದೀನಿ, ಹುಟ್ಟಿಲ್ಲ. ಈಗಂತೂ ಇಷ್ಟೆಲ್ಲ ದುಬಾರಿ, ಈಗ ಎಲ್ಲಿ ಕೊಳ್ಳೋಕ್ಕಾಗುತ್ತೆ ಬಿಡ್ರಿ. ನೋಡಿ ಫ್ರೆಂಡ್, ಇದು ನಮ್ಮ ಸಮೀರ್ ಡೆಲಿವರಿಗಂತ ತಂದು ಕೊಟ್ಟಿದ್ದ ಸೀರೆ ನೋಡಿ ಫ್ರೆಂಡ್. ನಮ್ಮ ಸಮೀರ್ ಡೆಲಿವರಿ ಆದಾಗ ತೊಟ್ಲದ್ದು ಮಗು ಕಳ್ಸಕ್ಕೆ ಬರ್ತಾರಲ್ಲ, ಅವಾಗ ತಂದ ಸೀರೆ ಇದು ನೋಡಿ. ಮೆರೂನ್ ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಇದು ನಮ್ಮ ತಂದೆ ತೊಟ್ಲ ಕಳ್ಸೋಕೆ ತಂದು ಕೊಟ್ಟಿದ್ದ ಸೀರೆ ನೋಡಿ ಫ್ರೆಂಡ್. ಇದು ನೋಡಿ, ಜಾಕೆಟ್ ಎಷ್ಟು ಚೆನ್ನಾಗಿ ಹೊಲಿಸಿದ್ದಾರೆ. ಇದು ನಮ್ಮ ತಂದೆ ಏನು ಕೇಳಿದ್ರು ಇಲ್ಲ ಅಂತ ಇರಲಿಲ್ಲ ಫ್ರೆಂಡ್. ವಿಧಿ ನೋಡಿ ನಮ್ಮ ತಂದೆಗೆ ಇಡಲಿಲ್ಲ. ನಮ್ಮ ತಂದೆ ಇಲ್ಲ ಈಗ. ನಮ್ಮ ಸಮೀರ್ ಸುಮಾರು ಎಷ್ಟು ಅಂದರೆ ಒಂದು 6-7 ತಿಂಗಳು ತವನಿದ್ದ, ಆವಾಗ ನಮ್ಮ ತಂದೆ ಸತ್ತು ಬಿಟ್ರು. ತಂದೆ ಇದ್ರೇ ಹೆಣ್ಮಕ್ಳದ್ದೆಲ್ಲ ಅಲ್ಲ ಫ್ರೆಂಡ್. ನಮ್ಮ ತಂದೆ ಹೋದ್ಮೇಲೆ ನಮಗೊಂದು ಕೈ ಮುರಿದಂಗೆ ಆಗ್ಬಿಡ್ತು ನೋಡಿ ಫ್ರೆಂಡ್. ಇದು ಕೂಡ ನಮ್ಮ ತವ್ರ ಮನೇಲಿ ಇಟ್ಟಿರೋಂಥ ಸೀರೆ ನೋಡಿ ಫ್ರೆಂಡ್. ಇದು ನೀಲಿ ಕಲರು ನೋಡಿ, ಇದು ತುಂಬ ಚೆನ್ನಾಗಿದೆ ಫ್ರೆಂಡ್. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಸೀರೆ. ಕಲರ್ ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ. ನಮ್ಮ ತಂದೆ ನಾ ಕೇಳಿದ್ದು ಯಾವುದು ಇಲ್ಲ ಅಂತ ಇರಲಿಲ್ಲ ಫ್ರೆಂಡ್, ಎಲ್ಲ ತಂದು ಕೊಡ್ತಿದ್ರು. ಮದುವೆಯಲ್ಲಿ ನಾ ಯಾವ್ದು ಬಟ್ಟೆ ಹಾಕ್ಸಿದೆ ಅದೇ ಇಟ್ಟರು. ಈಗ ಅವ್ರ ದೇವ್ರನ್ನ ಬೇಗ ಕರ್ಕೊಬಿಟ್ಟ. ತಂದೆ ಕೇಳ್ದಂಗೆ ಯಾರಿಗೆ ಕೇಳೋಕೆ ಬರುತ್ತೆ ಫ್ರೆಂಡ್. ಈಗ ನೋಡಿ ಫ್ರೆಂಡ್, ಇದು ಹೌದು ನೋಡಿ. ಇದು ನಮ್ಮ ಚಿಕ್ಕಮ್ಮ ಕೊಡ್ಸಿದ್ದು ನೋಡಿ ಫ್ರೆಂಡ್. ಹೋದ ವರ್ಷ ನಮ್ಮ ಚಿಕ್ಕಮ್ಮನ ಮಗನ ಮದುವೆಯಲ್ಲಿ ನಮ್ಮ ಚಿಕ್ಕಮ್ಮ ಕೊಡ್ಸಿರೋಂಥ ಸೀರೆ ಫ್ರೆಂಡ್. ಇದು ಹೊಸದಾಗಿ ಬಂದಿದೆಯಲ್ಲ ಈಗ, ಈ ಸೀರೆ ನೋಡಿ, ನಮ್ಮ ಚಿಕ್ಕಮ್ಮ ಕೊಡ್ಸಿರೋಂಥ ಸೀರೆ ಅವ್ರ ಮಗನ ಮದುವೆಯಲ್ಲಿ. ಎಷ್ಟು ಚೆನ್ನಾಗಿದೆ. ನಾವು ಒಕ್ಕಂದಿರಲ್ಲ, ಅದಕ್ಕೆ ನಮ್ಮ ಚಿಕ್ಕಮ್ಮ ಕೊಡ್ಸಿರೋ ಸೀರೆ ನೋಡಿ ಫ್ರೆಂಡ್. ಇದು ಅದ್ರ ಬ್ಲೌಸ್ ನೋಡಿ ಫ್ರೆಂಡ್. ಇದು ನೋಡಿ, ಈ ಥರ ಇದೆ. ತುಂಬ ಮಿಂಚಿದೆ ಸೀರೆ. ಇದು ಭಾಳ ಮಿಂಚು ಬೀಳ್ತಾ ಇದೆ ನೋಡಿ ಫ್ರೆಂಡ್. ಮನೆ ತುಂಬ ಮಿಂಚಾಗುತ್ತೆ ಉಟ್ಕೊಬಿಟ್ರೆ. ಇನ್ನೇನು ನಮ್ಮ ಚಿಕ್ಕಮ್ಮ ಕೊಡಿಸಿದ್ದಲ್ಲ ಅಂಥೇಳಿ ಇಟ್ಕೊಳ್ಳೋದು ನೋಡಿ ಫ್ರೆಂಡ್. ಇದು ಕೂಡ ನನ್ನ ಮದುವೆಯಲ್ಲೇ ಇಟ್ಟಿರುವಂಥ ಸೀರೆ. ನನಗೆ ಸುಮಾರು ಒಂದು 10-15 ಸೀರೆ ಇಟ್ಟಿದ್ರು ನಮ್ಮ ತವ್ರ ಮನೆ ಕಡೆ ನೋಡಿ. ಇದು ನೆಟ್ ಸೀರೆ ಅಂತ ನೋಡಿ, ಈ ಥರ ಇದೆ ನೋಡಿ ಫ್ರೆಂಡ್. ಈ ಥರ ಒಳಗಡೆ ಲಾಂಚದ ಥರ ಬರುತ್ತೆ ನೋಡಿ. ಇದು ತುಂಬ ಹಿಂಗೆ ಇದೆ ನೋಡಿ ಫ್ರೆಂಡ್. ಇದು ಲಾಂಚ ಅಂತಾರಲ್ಲ ಆ ಟೈಪ್ ನೋಡಿ ಸೀರೆ. ಇದು ನೆಟ್ ಸೀರೆ. ಇದು ಅಂದರೆ ತುಂಬ ಎಷ್ಟು ಹಗುರ ಇದೆ ಅಂದರೆ ಮೈಯಲ್ಲಿ ಉಟ್ಕೊಂಡೇವೋ ಇಲ್ಲ ಅನ್ಬೇಕು, ಆ ಥರ ಕಾಣುತ್ತೆ ನೋಡಿ ಫ್ರೆಂಡ್. ಈ ಸೀರೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನನಗಂತೂ ನೋಡಿ. ಅದರ ಜಾಕೆಟ್ ಇದು ಆಮೇಲೆ ನನ್ನ ತವ್ರ ಮನೆ ಕಡೆ ನನಗೆ ಲಾಂಚದ ಥರ ನನಗೆ ಹಾಕಿದ್ರು ಉಟ್ಕೊಳ್ಳೋಕ್ಕೆ ನೋಡಿ. ಈ ಥರ ಡ್ರೆಸ್ ನನಗೆ ಹಾಕಿದ್ರು ಉಟ್ಕೊಳ್ಳೋಕ್ಕೆ ನೋಡಿ. ಈಗ ಎಲ್ಲಿ ಉಡ್ತೇವೆ ಫ್ರೆಂಡ್ ಇದನ್ನೆಲ್ಲ? ನಮಗೆ ಕೆಲಸದಲ್ಲಿ ಅದು ಇದು ಕಷ್ಟ ಒಂದು, ಈಗ ಏನು ಬೇಡ ಆಗಿದೆ, ಬರೀ ದುಡ್ದು ತಿನ್ನೋದೇ ಆಗುತ್ತೆ ನೋಡಿ. ಈಗ ಇವನ್ನೆಲ್ಲ ಹಾಗೆ ಇಟ್ಬಿಡೋದೆ ಫ್ರೆಂಡ್ ಜೀವನದಲ್ಲಿ. ನನಗೂ ಮಗಳು ಇಲ್ಲ ಫ್ರೆಂಡ್ ನೋಡೋಕ್ಕೆ. ಏನಾದರೂ ನಮ್ಮ ಅಕ್ಕನ ಮಗಳೇ ಯಾವಾಗಲಾದರೂ ಬಂದಾಗ ಉಡ್ಬೇಕಷ್ಟೇ. ನಾವೀಗ ಏನಾದರೂ ನೈಟಿ ಡ್ರೆಸ್ಸಲ್ಲೇ ಕಾಲ ಕಳೆಯೋದು. ಯಾಕಂದರೆ ನಮಗೆ ಈ ಬರೋ ಇಂಥ ಪ್ರಾಬ್ಲಮ್ಗಳಿಗೆ ನಮಗೆ ಅಂಥ ಒಳ್ಳೆ ಬಟ್ಟೆ ಅದು ಇದು ಉಡ್ಬೇಕು ಅನ್ನಿಸಂಗೆ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನನ್ನ ತವ್ರ ಮನೆ ಕಡೆ. ನಮ್ಮ ತವ್ರ ಮನೆ ಕಡೆ ಏನೂ ಕಡಿಮೆ ಇಲ್ಲ ಫ್ರೆಂಡ್. ಅಂದರೆ ಈಗ ನಮ್ಮ ಅಪ್ಪಾಜಿ ತೀರ್ಕೊಂಡ್ಮೇಲೆ ನಮಗೆ ಒಂದು ಕೈ ಮುರಿದಂಗೆ ಆಗ್ಬಿಟ್ಟಿದೆ. ಏನು ಅಷ್ಟು ಇದಾಗಿ ಕೇಳೋಕ್ಕಾಗುತ್ತಾ ಫ್ರೆಂಡ್ ಮೊದಲೇ ನನಗೆ ನೋಡಿ. ಅದ್ರ ಬ್ಲೌಸ್ ಇದು ನೋಡಿ, ಅದ್ರ ವೇಲಿದು ಲಾಂಚದ್ದು ಮೇಲಿನ ವೇಲ್ ನೋಡಿ ಫ್ರೆಂಡ್. ನೋಡಿ, ಇದೊಂದು ಒಂದು ಡ್ರೆಸ್ ಇಟ್ಟಿದ್ದಾರೆ ಮತ್ತೆ ನೋಡಿ. ಇದೊಂದು ಡ್ರೆಸ್ಸು
ಈಗಂತೂ ಇದು ಚೆನ್ನಾಗಿದೆ ಫ್ರೆಂಡ್. ಇದು ಒಂಥರ ಲಾಂಚ್ ಅಂದರೆ ಲಾಂಗ್ ಫ್ರಾಕ್ ಅಂತಾರಲ್ಲ ಆ ಥರ ಇದು ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ. ನೀವು ಉಡೋಕ್ಕೆ ಯಾವುದಾದ್ರೂ ನೆಂಟರಲ್ಲಿ ಮದುವೆ ಇದ್ದರೆ ಮಾತ್ರ ಸಾಧ್ಯ ನೋಡಿ ಫ್ರೆಂಡ್. ನಿಮಗೆ ಬೇರೆ ಟೈಮ್ ನೋಡೋಕ್ಕಾಗಲ್ಲ ಫ್ರೆಂಡ್, ಯಾಕಂದರೆ ಕೆಲಸದಲ್ಲಿ ಏನು ನೋಡ್ತೀರಾ ಫ್ರೆಂಡ್ ಇವನ್ನೆಲ್ಲ. ಈಗಂತೂ ಇಂಥ ಗ್ರ್ಯಾಂಡ್ ಬಟ್ಟೆ ತಗೊಳಲ್ಲ ಆಗ್ಬಿಟ್ರಿ ಫ್ರೆಂಡ್. ಈಗ ಏನು ನೋಡ್ತೀರಾ, ಬರೀ ಕಾಟನ್ ಬಟ್ಟೆನೇ ನೋಡೋದೀಗ. ಫಂಕ್ಷನ್ ಇದ್ದರೆ ಅಷ್ಟೇ ಇಲ್ಲ ಅಂದರೆ ಸುಮ್ಮನೆ ಸುಮಾರು ಮದುವೆ ಆಗಿ 15-17 ವರ್ಷ ಆಯಿತು ಫ್ರೆಂಡ್. ಅಲ್ಲಿಂದ ಇಲ್ಲಿವರೆಗೂ ಈ ಬೀರೂನಲ್ಲಿ ಹಿಂಗೆ ಕೂತಿದ್ದಾವೆ ನೋಡಿ ಬಟ್ಟೆ ನೋಡಿ. ಇದ್ರ ಜೊತೆ ವೇಲಿದು ಎಷ್ಟು ದೊಡ್ಡಕ್ಕಿದೆ. ಅವಾಗೆಲ್ಲ 1500 ರೂಪಾಯಿಗೆಲ್ಲ ಬರ್ತಿದ್ವು ಇವು ಬಟ್ಟೆ. ಫ್ರೆಂಡ್ ಈ ಥರ ಇದ್ದಾವೆ. ಇದ್ರ ಜೊತೆ ಇದು ಪ್ಯಾಂಟ್ ನೋಡಿ, ಇದ್ರ ಜೊತೆ ನೋಡಿ ಫ್ರೆಂಡ್. ಇಷ್ಟು ಬಟ್ಟೆ ನಮ್ಮ ತಂದೆ ತಾಯಿ ಮನೆಯಲ್ಲಿ ಇಟ್ಟಿದ್ದಂಥ ಮತ್ತು ನನ್ನ ಗಂಡನ ಕಡೆಯಲ್ಲಿ ಮದುವೆಯಲ್ಲಿ ಇಟ್ಟಿರುವಂಥ ಬಟ್ಟೆ ನೋಡಿ ಫ್ರೆಂಡ್. ಇವಿಷ್ಟು ಹಾಗೆ ಇದ್ದಾವೆ ನೋಡಿ ಫ್ರೆಂಡ್. ಇವು ಉಡಬೇಕಂದ್ರೆ ಯಾರ್ದಾದ್ರೂ ನೆಂಟರಲ್ಲಿ ಮದುವೆ ಬರಬೇಕು ಅವಾಗ ಉಡ್ತೇನೆ, ಇಲ್ಲ ಅಂದರೆ ಇದು ಹಿಂಗೆ ಕುಂದ್ರೋದು ನೋಡಿ ಫ್ರೆಂಡ್. ಇವೆಲ್ಲ ಏನಿದ್ರು ಡ್ರೆಸ್ಸು ನೈಟಿನೇ ಹಾಕೊತಾ ಇರೋದು ದಿನ. ಇವನ್ನೆಲ್ಲ ಏನು ಹಾಕ್ತೀರಾ ಫ್ರೆಂಡ್, ಡೈಲಿ ಯೂಸಿಗೆಲ್ಲ ಇವೆಲ್ಲ ಬರಲ್ಲ. ಇವನ್ನೆಲ್ಲ ಮಡ್ಚಿಡ್ತಾ ಇದ್ದೀನಿ ಫ್ರೆಂಡ್. ಈಗೆಲ್ಲ ಒಂದು ಕಡೆಯಿಂದ ಕ್ಲೀನಾಗಿ ಜೋಡಿಸ್ಬೇಕು. ಎಲ್ಲ ತುಂಬ ಹರಡ್ಬಿಟ್ಟಿದೆ ಫ್ರೆಂಡ್. ಅದರಲ್ಲಿ ನಾನು ಶಾಲೆಗೆ ಹೋಗೋ ಅವಸರದಲ್ಲಿ ಮನೆ ಕೆಲಸ ಅದು ಇದು ಅಂತ ನಾನು ಇದೆಲ್ಲ ಲಕ್ಷಣೆ ಕೊಡಲ್ಲ ಫ್ರೆಂಡ್. ಅದಕ್ಕೆ ಎಲ್ಲ ಮಡಚಿಡ್ಬೇಕಂತ ತಗೊಂಡಿದ್ದೀನಿ. ಎಲ್ಲ ಒಂದು ಕಡೆಯಿಂದ ಮಡಚಿಡಬೇಕು ಫ್ರೆಂಡ್. ಚಳಿಗೆ ಇವತ್ತು ಶಟ್ರ ತೆಗ್ದಿಲ್ಲ ಫ್ರೆಂಡ್. ಬೆಳಗ್ಗಿಂದ ಅದೇ ಶಟ್ರ್ ಹಾಕೊಂಡೇ ಇದ್ದೀನಿ. ಚಳಿಗೇನು ಹೊರಗಡೆನೇ ಅದಕ್ಕೂ ಹೋಗೋಕ್ಕಾಗ್ತಾ ಇಲ್ಲ ಫ್ರೆಂಡ್, ಅಷ್ಟು ಚಳಿ ಬಿದ್ದಿದೆ. ಈಗ 4 ಗಂಟೆ ಮತ್ತೆ ಚಳಿ ಬೀಳಕ್ಕೆ ಶುರು ಆಯಿತು. ಇವತ್ತು ಇಡೀ ದಿನ ಶಟ್ರಲ್ಲೇ ಇದೆ ನೋಡಿ ಫ್ರೆಂಡ್. ಇವತ್ತು ಅದರಲ್ಲಿ ನಮ್ಮ ಮನೆ ಹಿತ್ತಲಲ್ಲಿ ಕೆರೆ ಬೇರೆ ಇದೆ, ಅದಕ್ಕೆ ತುಂಬ ಚಳಿ ಬರುತ್ತೆ ಫ್ರೆಂಡ್. ನಮಗೆ ಗಿಡನೂ ಇದೆ, ಕೆರೆನೂ ಇದೆ, ಅದಕ್ಕೆ ಚಳಿನೇ ಕಡಿಮೆ ಆಗಂಗಿಲ್ಲ ನೋಡಿ. ತಾಯಿ ಇದ್ದಾರೆ ಫ್ರೆಂಡ್, ಅವರು ಆರಾಮಿರಲ್ಲ. ತಾಯಿ ಗಟ್ಟಿ ಇರಬೇಕು ನೋಡಿ ಫ್ರೆಂಡ್. ಯಾರಿಗಾದರೂ ತಂದೆ ತಾಯಿ ಗಟ್ಟಿ ಇದ್ರೆ ಎಲ್ಲ, ಇಲ್ಲ ತಾಯಿ ಗಟ್ಟಿ ಇರಬೇಕು, ಇಲ್ಲ ತಂದೆ ಗಟ್ಟಿ ಇರಬೇಕು. ನಮ್ಮ ತಾಯಿ ಯಾವತ್ತೂ ಅನಾರೋಗ್ಯದಿಂದ ಇರ್ತಾರೆ, ತಂದೆ ಗಟ್ಟಿ ಇದ್ದರು, ಒಳ್ಳೆ ರೀತಿಯಿಂದ ಇದ್ದರು. ನಮಗೆ ತಂದೆನೇ ದೇವರು, ತಂದೆಗೆ ಕಷ್ಟ ಬಿಟ್ಟ. ಏನು ಮಾಡೋದು ಫ್ರೆಂಡ್, ನಮ್ಮ ತಂದೆನೇ ನಿಂತು ಚೆನ್ನಾಗಿದೆ ಇರಲಿ, ಒಳ್ಳೆ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಅಂತ ಮದುವೆ ಮಾಡಿಕೊಟ್ರು. ತಂದೆನೇ ಇಲ್ದಂಗೆ ಆಗ್ಬಿಟ್ರು ಧೈರ್ಯ ಕೊಡೋಕ್ಕೆ. ಈ ಕಷ್ಟನೋ ಸುಖನೋ ಮದುವೆ ಆದಮೇಲೆ ಎಲ್ಲ ನಿವಾರಿಸ್ಕೊಂಡು ಹೋಗಲೇಬೇಕಲ್ಲ ಫ್ರೆಂಡ್. ಏನಾದರೂ ಮಾಡಲೇಬೇಕು, ಇಲ್ಲ ಅಂದರೆ ಜೀವನ ನಡೆಸ್ಬೇಕಲ್ಲ, ಹೇಗೋ ಮುಂದುವರಿಲೇಬೇಕಲ್ಲ. ಏನೇ ಕಷ್ಟ ಬಂದರೂ ಒಂದು ಇದರಿಂದ ಮಾಡ್ಕೊಂಡು ಹೋಗಬೇಕಲ್ಲ ಫ್ರೆಂಡ್. ಅವರಿಗೂ ನಾವು ಸಹಾಯ ಮಾಡ್ಕೊತ ಹೋದರೆ ಎಲ್ಲ ರೀತಿಯಿಂದ ಚೆನ್ನಾಗಿರುತ್ತೆ. ಕಷ್ಟ ಆಯ್ತಂತ ಏನಾದರೂ ಕುಂತ್ರೆ ಆಗುತ್ತೆ ಫ್ರೆಂಡ್. ಏನಾದರೂ ಅವರಿಗೂ ಗದ್ದೆ ಏನೂ ಇಲ್ಲ ಫ್ರೆಂಡ್, ಇರೋದೇ ಈ ಒಂದು ಚಿಕ್ಕ ಮನೆ. ಏನು ಮಾಡ್ತೀರಾ ಫ್ರೆಂಡ್, ಹೆಂಗೆ ಬಂತು ಹಂಗೆ ಹೋಗ್ಬೇಕಲ್ಲ ಫ್ರೆಂಡ್. ಮತ್ತೆ ನೋಡಿ ಫ್ರೆಂಡ್, ಎಲ್ಲ ಸೀರೆ ಕುತ್ಕೊಂಡು ಮಡಚಿಟ್ಟೆ. ಈಗ ಎಲ್ಲ ಬೀರೂನಲ್ಲಿ ಹಾಕಿ ಜೋಡಿಸಿಡ್ತೇನೆ ನೋಡಿ. ಇವು ನನ್ನ ಮದುವೆಯಲ್ಲಿ ತವ್ರ ಮನೆ ಕಡೆ ಹಾಗೂ ಗಂಡನ ಮನೆ ಕಡೆ ನನಗೆ ಮದುವೆಯಲ್ಲಿ ಇಟ್ಟಿರುವಂಥ ಸೀರೆ, ಮತ್ತು ನಮ್ಮ ಸಮೀರು ತೊಟ್ಲ ಕಳ್ಸಕ್ಕೆ ಬಂದಿರುವಾಗ ಕೊಟ್ಟಿರುವಂಥ ಸೀರೆಗಳು ನೋಡಿ. ಇವು ಅವತ್ತು ಮದುವೆ ಆಗಲಿಕ್ಕಿಂತ ಮುಂಚೆ ಮದುವೆಯಲ್ಲಿ ಇಟ್ಟಿರುವಂಥ ಸೀರೆಗಳು ನೋಡಿ ಫ್ರೆಂಡ್. ಇವು ಈ ಥರ ಇದ್ದಾವೆ. ಈಗ ಈ ಥರ ಸೀರೆ ನಾವು ಉಡೋದು ಇಲ್ಲ, ತಗೊಳೋದು ಇಲ್ಲ ಫ್ರೆಂಡ್. ಬರೀ ಡ್ರೆಸ್ಸು ನೈಟಿ ಇವೇ ಆಗಿಬಿಡ್ತವೆ. ಇವೆಲ್ಲ ಫಂಕ್ಷನ್ ಇದ್ದರೆ ಸೈ ಫ್ರೆಂಡ್. ನೋಡಿ ನಮ್ಮ ತಂದೆ ನಾ ಕೇಳಿದಂಥ ಸೀರೆ, ನನ್ನ ಮದುವೆಗೆ ಇಟ್ಟಿರುವಂಥ ಸೀರೆ ನೋಡಿ. ತಂದೆ ಇದ್ದರೆ ಎಲ್ಲ ಫ್ರೆಂಡ್ಸ್, ತಂದೆ ಇಲ್ಲಿದ್ದರೆ ಎತ್ತಕ್ಕೂ ಬೇಡ. ತಂದೆನೇ ಮಕ್ಕಳಿಗೆ ಪ್ರೀತಿ ಮಾಡಬೇಕಂದ್ರೆ ತಂದೆನೇ ಸೈ ನೋಡಿ ಫ್ರೆಂಡ್.
ನಮ್ಮ ತಂದೆ ಏನಿದ್ರು ಇಲ್ಲ ಅಂತ ಇರಲಿಲ್ಲ. ಈಗ ಅಂಥ ತಂದೆನೇ ಇಲ್ಲ ಫ್ರೆಂಡ್ ನಮಗೆ. ಈಗ ನಾವು ಏನಿದ್ರು ಗಂಡಂದೇ ಆಸೆ ಪಡಬೇಕಲ್ಲ ಫ್ರೆಂಡ್. ಈಗ ಎಷ್ಟೈತಿ ಅಷ್ಟರಲ್ಲೇ ನಾವು ಜೀವನ ಮಾಡಬೇಕೀಗ. ಯಾಕಂದರೆ ತಂದೆ ಇದ್ದರೆ ಹಠ ಮಾಡಿ ಕೇಳ್ತೇವೆ ಫ್ರೆಂಡ್. ತಂದೆನೇ ಇಲ್ಲದೆ ಯಾರ ಹತ್ರ ಹಠ ಮಾಡೋಕ್ಕೆ ಬರ್ತಾವೆ. ಪ್ರೀತಿ ತಂದೆ ಅಂದರೆ ನಮ್ಮ ಅಷ್ಟು ನೆಚ್ಚಿನ ತಂದೆ ಫ್ರೆಂಡ್. ಅವರೇ ನಮಗೆ ಇಲ್ದಂಗೆ ಆಗ್ಬಿಟ್ರು. ಈಗ ಏನಿದ್ರು ನಾವು ಗಂಡನ ಕಡೆನೇ ಆಸೆ ಪಡಬೇಕು ಫ್ರೆಂಡ್. ಈಗ ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಜೋಡಿಸಿ ಕದ ಹಾಕಿದೆ. ಈಗ ಸ್ವಲ್ಪ ಕಸ ಎಲ್ಲ ಪಾತ್ರೆ ತಿಕ್ಕಿ ಅಡುಗೆ ಮಾಡಬೇಕು. ಸಂಜೆ ಆಯಿತು ಫ್ರೆಂಡ್. ಈಗ ಫ್ರೆಂಡ್ಸ್, ನಾನು ಮೊನ್ನೆ ನಿಮಗೆ ಅರಕ್ ಅಂತ ಒಂದು ವಿಡಿಯೋದಲ್ಲಿ ಮಾಡಿ ಹಾಕಿದ್ದೆ ಫ್ರೆಂಡ್ಸ್. ಅದು 3 ದಿನ ಹಚ್ಕೊಂಡ್ರೆ ಕಲರ್ ಹೇಗೆ ಬರುತ್ತೆ ಅಂತ ನಾನು ಹೀಗೆ ಬರುತ್ತೆ ಅಂತ ಹೇಳಿದ್ದೆ. ನೋಡಿ ಫ್ರೆಂಡ್, ನಾನು 3 ದಿನ ಹಚ್ಕೊಂಡಿದ್ದೀನಿ. ಯಾವ ಥರ ಕಲರ್ ಬಂದಿದೆ ಅಂತ ನೋಡಿ. ಡಾರ್ಕ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳಿತೇನೆ ಫ್ರೆಂಡ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ನಮಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್.